ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ. ಋತುಚಕ್ರ ರಜೆ ನೀತಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು ವೇತನ ಸಹಿತ ಒಂದು ದಿನದ ರಜೆ. ಈಗೇನು ರಜೆಗಳಿದೆ ಅದರ ಜೊತೆಗೆ ಒಂದು ದಿನ ಹೆಚ್ಚುವರಿ ರಜೆ ಸಿಗಲಿದೆ. ಋತುಚಕ್ರ ರಜೆ ಸಿಗಲಿದೆ. ಪ್ರತಿ ತಿಂಗಳು ವೇತನ ಸಹಿತ ಒಂದು ದಿನ ಹೆಚ್ಚುವರಿ ರಜೆಯನ್ನ ಸರ್ಕಾರ ಕೊಡ್ತಾ ಇದೆ. ಖಾಸಗಿ ಕಚೇರಿಗಳಿಗೆ ಹೋಗುವ ಮಹಿಳೆಯರಿಗೆ ರಜೆ. ರಾಜ್ಯದ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, ಎಂಎನ್ಸಿ, ಐಟಿ ಕಚೇರಿಗಳಿಗೆ ಈ ಋತುಚಕ್ರ ರಜೆ ನೀತಿ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ನೀಡುವ ಕುರಿತಾಗಿ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ವೇತನ ಸಹಿತ ರಜೆ, ಒಂದು ದಿನದ ಹೆಚ್ಚುವರಿ ರಜೆ. ಈಗ ಏನು ರಜೆ ಸೌಲಭ್ಯಗಳು ಅವೈಲೇಬಲ್ ಇದೆಯೋ ಅದ್ರ ಜೊತೆಗೆ ಒಂದು ದಿನ ಹೆಚ್ಚುವರಿ ರಜೆಯನ್ನ ಮಹಿಳೆಯರಿಗೆ ನೀಡುವುದರ ಕುರಿತಾಗಿ ಸಚಿವ ಸಂಪುಟ ಸಭೆ ತೀರ್ಮಾನವನ್ನ ಕೈಗೊಂಡಿದೆ. ಯಾರಿಗೆಲ್ಲ ಅದು ಅಪ್ಲೈ ಆಗತ್ತೆ ಅಂತ ನೋಡ್ತಾ ಹೋದ್ರೆ ಸರ್ಕಾರಿ ಎಂಪ್ಲಾಯೀಸ್ಗೆ, ಹಾಗೇನೆ ಐಟಿ ಕ್ಷೇತ್ರದಲ್ಲಿ ಇರುವವರಿಗೆ, ಖಾಸಗಿ ಕ್ಷೇತ್ರದಲ್ಲಿರುವವರಿಗೆ ಈ ನೀತಿ, ಈ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ಹೇಳಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಯಾರಿಗೆಲ್ಲ ಈ ನೀತಿ ಅಪ್ಲೈ ಆಗತ್ತೆ, ಇದರ ನಿಯಮಗಳೇನು? ಶ್ರೀಲಕ್ಷ್ಮಿ, ಇವತ್ತು ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಒಂದಷ್ಟು ಮಹತ್ವದ ಅಜೆಂಡಾಗಳಿತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಮಹಿಳೆಯರಿಗೆ ಒಂದು ಮಹತ್ತರ ಮತ್ತೊಂದು ಕೊಡುಗೆ ಸರ್ಕಾರ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಋತುಚಕ್ರ ರಜೆ ನೀತಿಯನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ವೇತನ ಸಹಿತ ಒಂದು ದಿನ ರಜೆಯನ್ನ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ಒಂದು ಅನ್ವಯ ಯಾರಿಗೆಲ್ಲ ಆಗತ್ತೆ ಅಂತಂದು ಹೇಳಿದ್ರೆ ಸರ್ಕಾರಿ ನೌಕರಿಯಲ್ಲಿರುವಂತಹ ಉದ್ಯೋಗಸ್ಥ ಮಹಿಳೆಯರಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ, ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥ ಮಹಿಳೆಯರು, ಜೊತೆಗೆ ಕೈಗಾರಿಕಾ ವಲಯ ಸೇರಿದಂತೆ ಎಲ್ಲಾ ವಲಯದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ವೇತನ ಸಹಿತ ಒಂದು ದಿನದ, ತಿಂಗಳಲ್ಲಿ ಒಂದು ದಿನ ವೇತನ ಸಹಿತ ರಜೆ ಕೊಡಲಿಕ್ಕೆ ಮುಂದಾಗಿರುವಂತದ್ದು. ಆ ಕಾರಣಕ್ಕಾಗಿನೇ ಋತುಚಕ್ರ ರಜೆ ನೀತಿಯನ್ನ ಇವತ್ತಿನ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಅದು ಮುಂಬರುವಂತಹ ದಿನಗಳಲ್ಲಿ ಅಧಿವೇಶನದಲ್ಲೂ ಕೂಡ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇದರಲ್ಲಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತಹ ಕೈಗಾರಿಕಾ ವಲಯ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆ ಅಂದ್ರೆ ಸರ್ಕಾರ ಒಂದಷ್ಟು ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅನ್ನೋಂತ ನಿಟ್ಟಿನಲ್ಲಿ ಈ ನೀತಿಯನ್ನ ತೆಗೆದುಕೊಂಡು ಬಂದಾಗ್ಲೂ ಕೂಡ ಇದು ಖಾಸಗಿ ವಲಯಕ್ಕೆ ಯಾವ ರೀತಿ ಇದು ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು. ಆಲ್ ರೈಟ್, ಇದರಲ್ಲಿ ಖಾಸಗಿ ವಲಯದವರು ಅಂದ್ರೆ ಒಪ್ಪದೇ ಇರೋ ಆಪ್ಷನ್ ಇದೆಯಾ? ಖಾಸಗಿ ಕಂಪನಿಗಳು ನಾವಿದಕ್ಕೆ ಒಪ್ಪೋದಿಲ್ಲ ಅಂತ ತಕರಾರು ಹಾಕೋ ಆಪ್ಷನ್ ಏನಾದ್ರೂ ಇದೆಯಾ? ಆ ಥರ ಏನಾದ್ರೂ ಸಾಧ್ಯತೆಗಳಿದೆಯಾ? ಶ್ರೀಲಕ್ಷ್ಮಿ, ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡ ನಂತರದಲ್ಲಿ ಸಹಜವಾಗಿ ಪರಾವಿರೋಧದ ಚರ್ಚೆಗಳು ಇದ್ದೇ ಇರ್ತವೆ. ಆದ್ರೆ ಸರ್ಕಾರದ ನಿಲುವು ಏನಂತಂದು ಹೇಳಿದ್ರೆ ಮಾನವೀಯತೆ ದೃಷ್ಟಿಕೋನದಿಂದ ಮಹಿಳೆಯರಿಗೆ ಇಂಥದ್ದೊಂದು ರಜೆ ಬೇಕಾಗಿದೆ ಅನ್ನುವಂಥದ್ದು. ಯಾಕಂತಂದು ಹೇಳಿದ್ರೆ ಮಹಿಳೆಯರು ಕೆಲಸದ ಅವಧಿಯಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾರೆ, ಆ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾರೆ ಅನ್ನುವಂಥದ್ದು ಕೂಡ ಸರ್ಕಾರ ಮನಗೊಂಡು ಒಂದು ದಿನದ ಕಾಲ, ಅಂದ್ರೆ ತಿಂಗಳಲ್ಲಿ ಒಂದು ದಿನ ಮಾತ್ರ ಇಂಥದ್ದು ವೇತನ ಸಹಿತ ರಜೆ ಕೊಡೋದ್ರಿಂದ ಇದು ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ, ಮತ್ತೊಂದಷ್ಟು ಅವರಿಗೆ ಆತ್ಮಸ್ಥೈರ್ಯ ತುಂಬದಂತೆ ಆಗುತ್ತೆ ಅನ್ನುವಂತ ನಿಲುವನ್ನ ಕೂಡ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ಕೆಲವೊಂದು ಕೈಗಾರಿಕಾ ವಲಯಗಳಲ್ಲಿ ಕೆಲಸ ಮಾಡುವಂತದ್ದು ಈಗ ಮಹಿಳೆಯರಿಗೆ ಈಗಾಗಲೇ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಇದಾವೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಇದರಿಂದನೂ ಕೂಡ ಒಂದಷ್ಟು ಕಾರ್ಖಾನೆಗಳಲ್ಲಾಗಿರ್ಬೋದು, ಕಂಪನಿಗಳಲ್ಲಾಗಿರ್ಬೋದು ಒಂದಷ್ಟು ಕೆಲಸದ ಪ್ರಮಾಣವೂ ಕೂಡ ಕಡಿಮೆ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕುವಂತಹ ಸಾಧ್ಯತೆಗಳು ಇದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ನಿರ್ಧಾರವನ್ನ ಖಾಸಗಿ ವಲಯ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದಷ್ಟು ಕುತೂಹಲಕಾರಿ ಉಂಟಿರುವಂತದ್ದು. ಒಂದೊಮ್ಮೆ ಸರ್ಕಾರ ನಿರ್ಧಾರವನ್ನ ಖಾಸಗಿ ವಲಯ ಸ್ವೀಕಾರ ಮಾಡುವಂತ ಎಲ್ಲ ಸಾಧ್ಯತೆಗಳಿದ್ದಾಗಲೂ ಕೂಡ ಸಣ್ಣ ಪ್ರಮಾಣದ ಒಂದು ಪ್ರತಿರೋಧ ಒಡ್ಡುವಂತ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ. ಋತುಚಕ್ರ ರಜೆ ನೀತಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ.
ಮಹಿಳೆಯರಿಗೆ ಪ್ರತಿ ತಿಂಗಳು ವೇತನ ಸಹಿತ 1 ದಿನದ ರಜೆ. ಈಗೇನು ರಜೆಗಳಿದೆ ಅದರ ಜೊತೆಗೆ 1 ದಿನ ಹೆಚ್ಚುವರಿ ರಜೆ ಸಿಗಲಿದೆ, ಋತುಚಕ್ರ ರಜೆ ಸಿಗಲಿದೆ. ಪ್ರತಿ ತಿಂಗಳು ವೇತನ ಸಹಿತ 1 ದಿನ ಹೆಚ್ಚುವರಿ ರಜೆಯನ್ನ ಸರ್ಕಾರ ಕೊಡ್ತಾ ಇದೆ. ಖಾಸಗಿ ಕಚೇರಿಗಳಿಗೆ ಹೋಗುವ ಮಹಿಳೆಯರಿಗೆ ರಜೆ. ರಾಜ್ಯದ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, ಎಂಎನ್ಸಿ, ಐಟಿ ಕಚೇರಿಗಳಿಗೆ ಈ ಋತುಚಕ್ರ ರಜೆ ನೀತಿ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ನೀಡುವ ಕುರಿತಾಗಿ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ವೇತನ ಸಹಿತ ರಜೆ, 1 ದಿನದ ಹೆಚ್ಚುವರಿ ರಜೆ. ಈಗ ಏನು ರಜೆ ಸೌಲಭ್ಯಗಳು ಅವೈಲೇಬಲ್ ಇದೆಯೋ ಅದ್ರ ಜೊತೆಗೆ 1 ದಿನ ಹೆಚ್ಚುವರಿ ರಜೆಯನ್ನ ಮಹಿಳೆಯರಿಗೆ ನೀಡುವುದರ ಕುರಿತಾಗಿ ಸಚಿವ ಸಂಪುಟ ಸಭೆ ತೀರ್ಮಾನವನ್ನ ಕೈಗೊಂಡಿದೆ. ಯಾರಿಗೆಲ್ಲ ಅದು ಅಪ್ಲೈ ಆಗತ್ತೆ ಅಂತ ನೋಡ್ತಾ ಹೋದ್ರೆ ಸರ್ಕಾರಿ ಎಂಪ್ಲಾಯೀಸ್ಗೆ, ಹಾಗೇನೆ ಐಟಿ ಕ್ಷೇತ್ರದಲ್ಲಿ ಇರುವವರಿಗೆ, ಖಾಸಗಿ ಕ್ಷೇತ್ರದಲ್ಲಿ ಇರುವವರಿಗೆ ಈ ನೀತಿ, ಈ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ಹೇಳಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಯಾರಿಗೆಲ್ಲ ಈ ನೀತಿ ಅಪ್ಲೈ ಆಗತ್ತೆ, ಇದರ ನಿಯಮಗಳೇನು? ಶ್ರೀಲಕ್ಷ್ಮಿ, ಇವತ್ತು ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಒಂದಷ್ಟು ಮಹತ್ವದ ಅಜೆಂಡಾಗಳಿತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಮಹಿಳೆಯರಿಗೆ ಒಂದು ಮಹತ್ತರ ಮತ್ತೊಂದು ಕೊಡುಗೆ ಸರ್ಕಾರ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಋತುಚಕ್ರ ರಜೆ ನೀತಿಯನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು ವೇತನ ಸಹಿತ 1 ದಿನ ರಜೆಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ಒಂದು ಅನ್ವಯ ಯಾರಿಗೆಲ್ಲ ಆಗತ್ತೆ ಅಂತಂದು ಹೇಳಿದ್ರೆ ಸರ್ಕಾರಿ ನೌಕರಿಯಲ್ಲಿರುವಂತಹ ಉದ್ಯೋಗಸ್ಥ ಮಹಿಳೆಯರಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ, ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥ ಮಹಿಳೆಯರು, ಜೊತೆಗೆ ಕೈಗಾರಿಕಾ ವಲಯ ಸೇರಿದಂತೆ ಎಲ್ಲಾ ವಲಯದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ವೇತನ ಸಹಿತ 1 ದಿನದ, ತಿಂಗಳಲ್ಲಿ 1 ದಿನ ವೇತನ ಸಹಿತ ರಜೆ ಕೊಡಲಿಕ್ಕೆ ಮುಂದಾಗಿರುವಂತದ್ದು. ಆ ಕಾರಣಕ್ಕಾಗಿನೇ ಋತುಚಕ್ರ ರಜೆ ನೀತಿಯನ್ನ ಇವತ್ತಿನ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಅದು ಮುಂಬರುವಂತಹ ದಿನಗಳಲ್ಲಿ ಅಧಿವೇಶನದಲ್ಲೂ ಕೂಡ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇದರಲ್ಲಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತಹ ಕೈಗಾರಿಕಾ ವಲಯ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆ ಅಂದ್ರೆ ಸರ್ಕಾರ ಒಂದಷ್ಟು ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ನೀತಿಯನ್ನ ತೆಗೆದುಕೊಂಡು ಬಂದಾಗ್ಲೂ ಕೂಡ ಇದು ಖಾಸಗಿ ವಲಯಕ್ಕೆ ಯಾವ ರೀತಿ ಇದು ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು. ರೈಟ್, ಇದರಲ್ಲಿ ಖಾಸಗಿ ವಲಯದವರು ಅಂದ್ರೆ ಒಪ್ಪದೇ ಇರೋ ಆಪ್ಷನ್ ಇದೆಯಾ? ಖಾಸಗಿ ಕಂಪನಿಗಳು ನಾವಿದಕ್ಕೆ ಒಪ್ಪೋದಿಲ್ಲ ಅಂತ ತಕರಾರು ಹಾಕೋ ಆಪ್ಷನ್ ಏನಾದ್ರೂ ಇದೆಯಾ? ಆ ಥರ ಏನಾದ್ರೂ ಸಾಧ್ಯತೆಗಳಿದೆಯಾ? ಶ್ರೀಲಕ್ಷ್ಮಿ, ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡ ನಂತರದಲ್ಲಿ ಸಹಜವಾಗಿ ಪರಾವಿರೋಧದ ಚರ್ಚೆಗಳು ಇದ್ದೇ ಇರ್ತವೆ. ಆದ್ರೆ ಸರ್ಕಾರದ ನಿಲುವು ಏನಂತಂದು ಹೇಳಿದ್ರೆ ಮಾನವೀಯತೆ ದೃಷ್ಟಿಕೋನದಿಂದ ಮಹಿಳೆಯರಿಗೆ ಇಂಥದ್ದೊಂದು ರಜೆ ಬೇಕಾಗಿದೆ ಅನ್ನುವಂಥದ್ದು. ಯಾಕಂತಂದು ಹೇಳಿದ್ರೆ ಮಹಿಳೆಯರು ಕೆಲಸದ ಅವಧಿಯಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾರೆ, ಆ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾರೆ ಅನ್ನುವಂಥದ್ದು ಕೂಡ ಸರ್ಕಾರ ಮನಗೊಂಡು 1 ದಿನದ ಕಾಲ, ಅಂದ್ರೆ ತಿಂಗಳಲ್ಲಿ 1 ದಿನ ಮಾತ್ರ ಇಂಥದ್ದು ವೇತನ ಸಹಿತ ರಜೆ ಕೊಡೋದ್ರಿಂದ ಇದು ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ, ಮತ್ತೊಂದಷ್ಟು ಅವರಿಗೆ ಆತ್ಮಸ್ಥೈರ್ಯ ತುಂಬದಂತೆ ಆಗುತ್ತೆ ಅನ್ನೋಂಥ ನಿಲುವನ್ನ ಕೂಡ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ಕೆಲವೊಂದು ಕೈಗಾರಿಕಾ ವಲಯಗಳಲ್ಲಿ ಕೆಲಸ ಮಾಡುವಂತದ್ದು ಈಗ ಮಹಿಳೆಯರಿಗೆ ಈಗಾಗಲೇ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಇದಾವೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಇದರಿಂದನೂ ಕೂಡ ಒಂದಷ್ಟು ಕಾರ್ಖಾನೆಗಳಲ್ಲಾಗಿರ್ಬೋದು, ಕಂಪನಿಗಳಲ್ಲಾಗಿರ್ಬೋದು ಒಂದಷ್ಟು ಕೆಲಸದ ಪ್ರಮಾಣವೂ ಕೂಡ ಕಡಿಮೆ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕುವಂತಹ ಸಾಧ್ಯತೆಗಳು ಇದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ನಿರ್ಧಾರವನ್ನ ಖಾಸಗಿ ವಲಯ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದಷ್ಟು ಕುತೂಹಲಕಾರಿ ಉಂಟಿರುವಂತದ್ದು. ಒಂದೊಮ್ಮೆ ಸರ್ಕಾರ ನಿರ್ಧಾರವನ್ನ ಖಾಸಗಿ ವಲಯ ಸ್ವೀಕಾರ ಮಾಡುವಂತ ಎಲ್ಲ ಸಾಧ್ಯತೆಗಳಿದ್ದಾಗಲೂ ಕೂಡ ಸಣ್ಣ ಪ್ರಮಾಣದ ಒಂದು ಪ್ರತಿರೋಧ ಒಡ್ಡುವಂತ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ ಡೀಟೇಲ್ಸ್ಗಾಗಿ.